ಬೆಳಿಗ್ಗೆ 6 ಗಂಟೆ ಆಯಿತು. ನಾ ಎದ್ದು ಅರ್ಧ ಗಂಟೆ ಆಯಿತು. ಇನ್ನಾದ್ರೂ ಅಡುಗೆ ಮನೆಗೆ ಆ ಬಿಡಾಡಿ ಸೊಸಿ ಬರ್ತಾನೆ ಇಲ್ಲಲ್ಲ. ಅತ್ತಿಯರ ಚಾ ಮಾಡೀನಿ ಕುಡಿ ಬರ್ರಿ ಅಂತ ಕರೀತಾನೆ ಇಲ್ಲಲ್ಲ. ಕರೆಗೇನು ಕೈಯಾಗೇನು ಚಾ ತಂದು ಕೊಟ್ರ ಇದು ಕೈಯೇನು ಸವಿದು ಹೋಗ್ತಾವನ? ಹಾ, ಏನು ಮಾಡಾಕತ್ತಾಳ ಅಂತಾನೆ ಈ ಬಿತ್ರಿ ಸೊಸಿ. ಏನು ಮಲ್ಕೊಂಡು ನಿದ್ದೆ ಹುಡುಗಾಕತ್ತಾಳ ಮತ್ತೆ? ಹಾ, ಕರಿತೀನಿ ತಡಿ ಉಳ್ಳ. ಲೇ ಶಿಲ್ಪ, ಎಲ್ಲದಿ? ನಾ ಎದ್ದು ಅರ್ಧ ಗಂಟೆ ಆಯ್ತು, ಇನ್ನ ಚಾನ ತಂದು ಕೊಡುವಲ್ಲ. ಚಾ ತಂದು ಕೊಡೋದು ಹೋಗ್ರಿ, ಅಡಿಗೆ ಮನ್ಯಾಗ ಚಾ ವಾಸನೆ ಬರ್ತಾ ಇಲ್ಲ. ಶಿಲ್ಪ, ಲೇ ಶಿಲ್ಪ, ಅವ್ವ ಕರೆಕ್ಟ ನೋಡ್ಲೆ, ಎದ್ದೇಳೆ. ಎದ್ದೇಳ್ತೀನಿ. ಈ ಮನ್ಯಾಗ ಅರ್ಧ ಗಂಟೆ ಎಕ್ಸ್ಟ್ರಾ ಮಲ್ಕೊಂಡ್ರ ಎಲ್ಲಿ ಏನು ಸೌದ್ ಹೋಗುತ್ತೋ ಏನೋ ನನಗಂತರ ಗೊತ್ತಿಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡ್ಸಕ ಕೊಡಲ್ಲ ಈ ನಮ್ಮತ್ತಿ. ಶಿಲ್ಪ, ಈ ಅತ್ತೆ ನನಗೆ ಮಲಗಿಸಕ ಕೊಡಲ್ಲ ಅನ್ಸುತ್ತ. ನಾನು ಹೋಗ್ತೀನಿ. ಗುಡ್ ಮಾರ್ನಿಂಗ್ ಅತ್ತೆ. ಹೇಳಿ. ಏನು ಹೇಳೋದು? ಹಾ, ನಾನು ಎದ್ದು ಅರ್ಧ ಗಂಟೆ ಆಯಿತು, ಇನ್ನ ನೀನು ನನಗೊಂದು ಕಪ್ ಚಾ ಕಾಸು ಕೊಟ್ಟಿಲ್ಲ. ಅತ್ತೆ, ನೀವು ಎದ್ದು ಅರ್ಧ ಗಂಟೆ ಆಯಿತು ಅಂದರೆ ನಾನು ಇನ್ನೂ ಕನಸಿನಲ್ಲೇ ಇದ್ದೆ ಅತ್ತೆ. 6 ಗಂಟೆ ಆದರೂ ಇನ್ನೂ ಕನಸಲ್ಲಿದ್ದ. ನಮ್ಮ ಕಾಲದಲ್ಲಿ ಸೊಸೆಗಳು ಹಿಂಗೆಲ್ಲ ಇರ್ತಿದ್ದಿಲ್ಲ ಗೊತ್ತಾನೆ. ಕೋಳಿ ಕೂಗೋ ಮೊದ್ಲನ ಎದ್ದು ಕುತ್ಕೊಂತಿದ್ವಿ, ಕೆಲಸ ಮಾಡ್ತಿದ್ವಿ ಗೊತ್ತಾನೆ. ಅತ್ತೆ, ನಮ್ಮ ಕಾಲದಲ್ಲಿ ಕೋಳಿಗೂ ಅಲಾರಾಮ್ ಹಾಕ್ತಾರೆ ಗೊತ್ತಾ ಅತ್ತೆ? ಏಲ ಬಿಡಾಡಿ. ಶಿಲ್ಪ, ನನಗೊಂಕರ ಸಾಕಾಗಿ ಹೋಗ್ಬಿಡ್ತಿ. ನಿನ್ನಂತ ಸೊಸೆನ ಕಟ್ಕೊಂಡು ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತನ ಆಗೋಲ್ದು. ಹೋಗ್ ಬಿಸಿ ಬಿಸಿ ಚಾ ತಂಬ, ನಾ ಹೋಗಿ ಟಿವಿ ನೋಡ್ಕೊಂಡು ಕುಂತಿರ್ತೇನೆ. ತಗೊಳ್ಳಿ ಅತ್ತಿ ಚಾನ. ಕೊಡು ಕೊಡು. ಇದು ಯಾವ ಚಾ ಅತ್ತೆ? ಇದು ಗ್ರೀನ್ ಟೀ. ಕುಡಿದ್ರೆ ಶಕ್ತಿ ಬರುತ್ತೆ, ಆಮೇಲೆ ಡುಮ್ ಕೈಸ್ತಾಳು ಅವರು ಸಣ್ಣ ಆಗ್ತಾರೆ ಅತ್ತೆ. ಕುಡೀರಿ, ನೀವು ಡುಮ್ ಡುಮ್ ಕದಿರಲ್ಲ, ಕುಡಿದು ಸಣ್ಣಾಗಿ ಅತ್ತೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ಏನಿದ್ರೆ ಚಾ ಪುಡಿ ಹಾಕಿ ಚಾ ಕುಡಿಯೋದು ಅಷ್ಟೇ. ಈಗಿನ ಕಾಲದಲ್ಲಿ ಗ್ರೀನ್ ಟೀ ಅಂತೆ. ನನ್ನ ಕರ್ಮ. ಚಾ ಚಲೋನ ಐತಿ. ನಾನು ಸಣ್ಣಗೆ ಬೆಳ್ಳಗೆ ಆಗಬೇಕು ಅಂತೀನಿ. ದಿನ ಇನ್ನು ಮುಂದೆ ನನ್ನ ಸೊಸಿ ಕಡೆ ಗ್ರೀನ್ ಟೀ ಕೊಡು, ಗ್ರೀನ್ ಟೀ ಕೊಡು ಅಂತ ಕೇಳ್ತೀನಿ. ಏನಂತೀರ ವೀಕ್ಷಕರೇ? ಅತ್ತೆ ನೋಡಿ ನನ್ನ ಸೀರೆ ಹೇಗಿದೆ ಅಂತ ಹೇಳಿ. ಯಾಕತಿ ಎದ್ಬಿಟ್ರಲ್ಲ, ಕುತ್ಕೊಳ್ಳಿ ಕುತ್ಕೊಳ್ಳಿ, ಸಮಾಧಾನವಾಗಿ ಹೇಳಿ. ಅಯ್ಯೋ ದೇವ್ರಿ, ಎಷ್ಟು ದುಬಾರಿ ಸೀರೆ, ಯಾವಾಗ ತಗೊಂಡೆ ನೀನು? ನನಗೆ ಗೊತ್ತೇ ಇಲ್ಲ. ಅತ್ತಿ ಅಂತ ಬೆಲೆ ಐತಾ ನಿನಗ? ಯಾವಾಗ ಬೇಕಾದಾಗ ಇಂಥ ಬೆಲೆ ಬಾಳೋ ಸೀರೆ ತಗೊಂತೀಯ? ರೊಕ್ಕ ಏನು ಮ್ಯಾಲಿಂತ್ರ ಉದುರ್ತಾವನ? ಅತ್ತಿ ಕೂಲ್ ಕೂಲ್ ಅತ್ತೆ, ಇದು ಆನ್ಲೈನ್ ಆಫರ್ ಅತ್ತೆ. ಆನ್ಲೈನ್ ಆಫರಾ? ಆನ್ಲೈನ್ ಅಂದ್ರೆ? ಆನ್ಲೈನ್ ಅಂದ್ರೆ ಅತ್ತೆ, ಮೊಬೈಲ್ನಲ್ಲೇ ಸೀರೆಗಳನ್ನ ನೋಡ್ತಾರೆ. ಇಷ್ಟ ಆಯ್ತು ಅಂದ್ರೆ ರೊಕ್ಕ ಕೊಟ್ಟು ತಗೊಂತಾರೆ. ಆದ್ರೆ ಪಾರ್ಸಲ್ ಮನೆಗೆ ಬರ್ತೈತ್ರಿ, ಹಣ ಮಾತ್ರ ಆನ್ಲೈನ್ನಲ್ಲಿ ಕಟ್ಟಬೇಕ್ರಿ. ಹೌದಾ? ನಮ್ಮ ಕಾಲದಲ್ಲಿ ಅಂಗಡಿಗೆ ಹೋಗಿ ಸೀರೆ ತಗೊಳ್ತಿದ್ವಿ ಗೊತ್ತಾ. ಈಗ ರೊಕ್ಕನೂ ಹೋಗುತ್ತೆ, ಜನರು ಅಂಗಡಿಗೆಲ್ಲ ಹೋಗಲ್ಲ ಬಿಡು. ನೀನು ಹೇಳಿದಲ್ಲ ಅದ ಆನ್ಲೈನ್ ಅಂತಂದು. ಆನ್ಲೈನ್ ಅಂಗಡಿಗೆ ರೊಕ್ಕ ಹಾಕ್ತಾರ. ಹಾಲು 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 ತಗೊಬನ್ನಿ ಆಂಟಿ. ಹಾಲು ಬಂದ. ನೀನು ಹಿಂಗ ಮುಖ ಮುಖ ನೋಡ್ಕೊಂಡು ನಿಂತಿಯಲ್ಲ, ಇಲ್ಲೇನು ಸೀರೆ ಉಟ್ಕೊಂಡೇನು ಫ್ಯಾಷನ್ ಶೋ ಮಾಡಾಕತ್ತೇನ? ಹೋಗ್ ಹಾಲು ತಗೋಗ. ರಾಧಾ, ಹಂಗ ನಿಂತು ಬಿಟ್ಟಿಲ್ಲ, ಎಲ್ಲ ನನ್ನ ಕರ್ಮ. ನಾನು ಹೋಗಿ ತಗೋಬೇಕ ಏನು ಹಾಲು? ಏನು ಮಾಡಾಕತ್ತಿ ನೀನು? ಅದು ಅತ್ತೆ, ಗೂಗಲ್ ಪೇ ಮಾಡ್ತಿದ್ದೀನಿ ಅತ್ತೆ.
ನಿನ್ನ ಬರ್ತೇನೆ ತಡಿ. ನೀನಪ್ಪ ಹಾಲು ಕೊಡೋಕೇನ ಸ್ನಾನ ಮಾಡಕ್ಕಂತ ಹೋಗಿ. ಯಾಕ ಹಾಲಪ್ಪ ಜಳಕ ಮಾಡಕ್ಕಂತ ಹೋಗಿ ಏನ್ ಜಳಕ ಮಾಡೋದ ಮರ್ತ್ಬಿಟ್ಟು ಹಂಗ ಬಚ್ಚಲಿತ್ರ ಹಾಲು ಕೊಡಕ್ ಓಡ್ಕೊಂಡ್ ಬಂದ್ಬಿಟ್ಟೆನ. ಮತ್ತೆ ಇದೇನಿದೆ ನಿನ್ನ ಅವತಾರ? ಅದು ಆಂಟಿಯರ ಟೈಮ್ ಇತ್ತಲ್ರಿ, ಅರ್ಜೆಂಟ್ನಾಗ ಹಂಗ ಬಂದ್ಬಿಟ್ಟೆ ರೀ. ಹೌದಾ? ಆಂಟಿಯರ ಹಾಲಿನ ರೊಕ್ಕ ಏನ ಬಂದ್ರಿ, ಆದ್ರೆ ಹಾಲು ತಗೊಳಕ ನೀವೇನ್ರಿಪ್ಪ ದಬರಿನ ತಂದಿಲ್ಲಲ್ಲ. ಆಂಟಿಯರ ನಗ ಸಾಕ್ರಿಪ್ಪ, ಹಾಲಿನ ರೊಕ್ಕ ಏನ ಬಂದ್ರಿ, ಆದ್ರೆ ಹಾಲಿನ ದಬರಿನ ತಂದಿಲ್ಲಲ್ರಿ ನೀವು. ಹಾ, ಹಾಲಿನ ರೊಕ್ಕ ಬಂತ? ನಾ ರೊಕ್ಕನ ಕೊಟ್ಟಿಲ್ಲ ನಿನಗೆ. ಅತ್ತೀರ ಹೇಳಿದ್ನಲ್ರಿ ನಾನು ಗೂಗಲ್ ಪೇ ಮಾಡಿದ್ನಿ ಅಂತ. ಗೂಗಲ್ ಪೇನೆ ರೊಕ್ಕ ಮಾಡ್ಬಿಟ್ಟ. ಎಲ್ಲ ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ ಬಿಡು.